ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗು. ವೀಕ್ಷಕರೇ ನಮಸ್ಕಾರ, ನಾನಿದ್ದೇನೆ ಇವತ್ತು ಹಾಲಾಡಿ ಗುರು ಕ್ಯಾಂಟೀನಲ್ಲಿ. ಇಲ್ಲಿ ಬಿಸಿ ಬಿಸಿ ಬೆಣ್ಣೆ ಮಸಾಲೆ ತಯಾರು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಫೇಮಸ್ ಇವರದ್ದು ಈ ಬೆಣ್ಣೆ ಮಸಾಲೆ. ಹೇಗೆ ನೋಡಿ, ಬಟರ್ ಹಾಕಿ ಬೆಣ್ಣೆ ಮೇಲೆ ತುಪ್ಪ ಮತ್ತು ಚಟ್ನಿ ಎಲ್ಲ ಹಾಕಿ ಸೂಪರ್ ಆಗಿರುವಂಥ ಒಂದು ಬೆಣ್ಣೆ ಮಸಾಲೆ ಮಾಡ್ತಾ ಇದ್ದಾರೆ. ಬನ್ನಿ ಇವ್ರ ಜೊತೆ ಮಾತನಾಡುವ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಹೊಳ್ಳ ಅಂತ ಹೇಳಿ. ಓಕೆ ಸರ್, ಎಷ್ಟು ವರ್ಷದಿಂದ ಈ ಒಂದು ಗುರು ಕ್ಯಾಂಟೀನ್ ಅಂತ ಹೇಳಿ ನೀವು ಹಾಲಾಡಿಯಲ್ಲಿ ನಡೆಸಿ? 25ನೇ ವರ್ಷ. ಹಾಲಾಡಿಯಲ್ಲಿ 25 ವರ್ಷ. ಹೌದು, 25. ಓಕೆ. ದೋಸೆನೇ ನಮ್ಗೆ ಜಾಸ್ತಿ ಮೂವ್ಮೆಂಟ್ ಈಗ. ಓಕೆ. ಈಗ ಮಧ್ಯಾಹ್ನ ಮೇಲೆ ಶುರು ಮಾಡಿ ಒಂದು 4 ವರ್ಷ ಆಯ್ತು. ಈಗ ಮೊದಲು ಬೆಳಿಗ್ಗೆ ಇದ್ದಿತ್ತು, ಈಗ ಬೆಳಿಗ್ಗೆ ಇಲ್ಲದೆ ಇರೋದ್ರಿಂದ ಮಧ್ಯಾಹ್ನ. ಈಗ ಹಾಂ, ಮಧ್ಯಾಹ್ನ ಮೇಲೆ 4 ವರ್ಷದಿಂದ ನಿಮಗೆ ಮಧ್ಯಾಹ್ನ ಮೇಲೆ ಮಾಡ್ತಾ ಇತ್ತು. ಈಗ ಓಕೆ. ಇದು ದೋಸೆನೇ ಜಾಸ್ತಿ ಹೋಗೋದು. ಹಾಂ ಹಾಂ. ಸರ್, ಇಲ್ಲಿ ಡಿಮ್ಯಾಂಡ್ ಮೇಲೆ ಹೋಗ್ತಾ ಉಂಟು ನಿಮ್ಮ ಈ ಬೆಣ್ಣೆ ದೋಸೆ ಎಲ್ಲ ಅದಿಲ್ಲ ಒಂದು ಅಲ್ವಾ ಸರ್? ಸರ್, ಏನು ವಿಶೇಷ ಸರ್ ಈ ಬೆಣ್ಣೆ ದೋಸೆದು ಬೇರೆ ಕಡೆಗಿಂತ? ನೀವೆಲ್ಲ ತಿನ್ನಿ ಗೊತ್ತಾಗ್ತದಲ್ಲ. ನಾವು ಬೇರೆ ಎಷ್ಟು ಏನು ಹಾಕುದಿಲ್ಲ. ಹಾಂ, ಈಗ ಬೇರೆ ಕಡೆಯಲ್ಲಿ ತಿನ್ನೋದಕ್ಕಿಂತ ನಾವು ಇಲ್ಲಿ ತಿನ್ನೋದು ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿ ಕಂಡಿತ್ತು ನಮಗೆ. ಅದಕ್ಕೆ ಕೇಳ್ತಾ ಇದ್ದೇನೆ, ಇಲ್ಲಿ ಏನು ವಿಶೇಷ ನಿಮ್ಮ ಈ ಬೆಣ್ಣೆ ದೋಸೆದು ಸೀಕ್ರೆಟ್ ಅಂತ? ಈಗ ನಿಮ್ಮ ಎದುರೇ ನಾ ಮಾಡ್ತಾ ಇದ್ನಲ್ಲ. ನನ್ಗೆ ಎಷ್ಟು ಆಚೆ ಕಡೆ ಎಲ್ಲೂ ಮಾಡ್ತಾ ಇಲ್ಲ. ಈಗ ನಿಮ್ಮ ಎದುರೇ ಮಾಡ್ತಾ ಇದ್ದೆ. ಇದು ನಿಮ್ಮ ಕೈ ರುಚಿ ಅಂತ ಹೇಳ್ಬೋದು ಅಲ್ವಾ? ಅದೊಂದು ಅಭ್ಯಾಸ, ಕೈಗುಣ ಅಂತ ಹೇಳ್ಬೋದು. ಅದೇ ಒಂದು ಲೆಕ್ಕದಲ್ಲಿ ನಡೀತಾ ಉಂಟು. ಹಾಂ, ಈಗ ಮಾಡುವಾಗಲೂ ನಾವು ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಆದರೂ ಆಗ್ತದೆ. ಹಾಂ, ನಾವು ಅದಕ್ಕೆ ನಾವೇ ಬಿಟ್ಟರೆ ಮತ್ತೆ ಯಾರು ಇಲ್ಲ ಈಗ. ಹೌದು. ವೀಕ್ಷಕರೇ ನಮಸ್ಕಾರ, ನಾನು ರಾಧಿಕಾ. ಇವತ್ತು ನಾನಿದ್ದೇನೆ ಹಾಲಾಡಿಯ ಗುರು ಕ್ಯಾಂಟೀನಲ್ಲಿ. ಇವರು ಸುಬ್ರಹ್ಮಣ್ಯ ಹೊಳ್ಳ ಅಂತ ಹೇಳಿ ನಮಗೆ ಬಿಸಿ ಬಿಸಿ ಬೆಣ್ಣೆ ದೋಸೆಯನ್ನು ಮಾಡಿಕೊಡ್ತಾ ಇರೋರು ಇವರೇ. ಇವರ ಕೈ ರುಚಿ ಅಂತೂ ಸೂಪರ್ ಆಗಿರ್ತದೆ. ನೀವೇನಾದರೂ ಈ ರೂಟಲ್ಲಿ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಗುರು ಕ್ಯಾಂಟೀನಿಗೆ ಬನ್ನಿ. ಇಲ್ಲಿ ಸಿಗುವಂತಹ ಬೆಣ್ಣೆ ದೋಸೆ ಬನ್ನಿ, ಟೇಸ್ಟ್ ಮಾಡಿ, ಇವರನ್ನು ಸಪೋರ್ಟ್ ಮಾಡಿ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರೂಪಾ. ಓಕೆ, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಮಂಗಳೂರಿಂದ ಬಂದಿದ್ದು. ಮಂಗಳೂರಿಂದ? ನಮ್ಮದು ಮನೆ ಹೆಬ್ರಿ. ಓಕೆ, ನೀವು ಈ ಗುರು ಕ್ಯಾಂಟೀನ್ ಬಗ್ಗೆ ನಿಮಗೆ ಹೇಗೆ ಗೊತ್ತು ಮೇಡಮ್? ನಮಗೆ ಗೊತ್ತಿಲ್ಲ, ನಂದು ತಂಗಿ ಮಗ ಹೇಳಿದ ಇಲ್ಲಿ ಬೆಣ್ಣೆ ದೋಸೆ ಸಿಗ್ತದೆ ಅಂತ. ಅದಕ್ಕೆ ನಾವು ಈ ಕಡೆಯಿಂದ ಬಂದಿದ್ದು. ಈಗ ನಾವು ಕೊಲ್ಲೂರು ಹೋಗಿತ್ತು, ಕೊಲ್ಲೂರಿಂದ ಮಾನ್ಕಟ್ಟೆ ಹೋಗಿ ಹಾಗೆ ಇಲ್ಲಿ ಬಂದು ಈಗ ಇಲ್ಲಿ ಬೆಣ್ಣೆ ದೋಸೆ ತಿನ್ಲಿಕ್ಕೋಸ್ಕರ ಬಂದ್ರ ಗುರು ಕ್ಯಾಂಟೀನಿಗೆ? ಬೆಣ್ಣೆ ದೋಸೆ ತಿನ್ಲಿಕ್ಕೋಸ್ಕರ ಬಂದಿದ್ದೀವಿ. ಹೌದಾ? ಓಕೆ, ಹೇಗಿತ್ತು ಟೇಸ್ಟ್? ಸೂಪರ್ ಇತ್ತು. ಹೌದು, ಕಾಫಿ, ಟೀ, ರವಂಬಡೆ ಎಲ್ಲ ತಿಂಡಿ ಸೂಪರ್ ಇತ್ತು. ಮತ್ತೆ ನೀಟ್ ಇದೆ. ಓಕೆ, ನೀವು ಈ ಕಡೆ ಎಲ್ಲಾದರೆ ಬಂದರೆ ಯಾರಾದರೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಸೂಪರ್ ಇದೆ ತಿನ್ನೋದಕ್ಕೆ, ಮತ್ತು ನೀಟ್ ಇದೆ. ಯಾವುದಕ್ಕಿಂತ ಮೊದಲು ತಿನ್ನುವ ಜಾಗ ನೀಟ್ ಬೇಕಲ್ಲ, ಚಿಕ್ಕದಾದ್ರೂ ಸಹ ಚೊಕ್ಕಟ್ಟಾಗಿದೆ ಅಲ್ವಾ? ಬಿಸಿ ಟೀ ಜೊತೆಗೆ ಜೋರು ಮಳೆ, ಸೂಪರ್. ಗುರು ಕ್ಯಾಂಟೀನ್ನ ಈ ಬೆಣ್ಣೆ ಮಸಾಲೆ ಅಂತೂ ತಿಂದರೆ ಒಂದ್ಸಲ ತಿಂದರೆ ನೀವು ಮತ್ತೆ ಖಂಡಿತವಾಗ್ಲೂ ಅಡ್ರೆಸ್ ಹುಡ್ಕೊಂಡು ಬರ್ತೀರಿ. ಅಷ್ಟು ಸೂಪರ್ ಆ್ಯಂಡ್ ಟೇಸ್ಟಿ. ನಯನ ಮಧುರ